ನೀನು ವಾಕ್ಯದಿಂದ ದೂರ ಇದ್ರೆ ನಿನಗೆ ಮರಣ. ಆದರೂ ಇಲ್ಲಿ ವಾಕ್ಯ, ಯೆಹೋವನ ವಾಕ್ಯವು ಬಂದಿದೆ ಅಂತ ಹೇಳಿದ್ರೆ ಏನರ್ಥ? ಈಗ ನಿನ್ನ ಶರೀರದ ಬಲ, ಶರೀರದ ಸಾಮರ್ಥ್ಯ, ಶರೀರದ ಜ್ಞಾನ, ಶರೀರದಿಂದ ಏನೆಲ್ಲ ಮಾಡಕ್ ಸಾಧ್ಯವೋ ಅವೆಲ್ಲ ಕಳ್ಕೊಂಡು ಇನ್ನೂ ನಿನ್ನ ನಾಶವಾಗಿ ಹೋಗಬೇಕು. ಆ ಸಮಯದಲ್ಲಿ ಯೆಹೋವನ ವಾಕ್ಯವನ್ನು ಕೇಳು, ಯೆಹೋವನ ವಾಕ್ಯವನ್ನು ಕೇಳು, ಯೆಹೋವನ ವಾಕ್ಯವನ್ನು ಕೇಳು. ಹಾಗಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ನೀನು ನಿನ್ನ ಬಲದಲ್ಲಿ ಎಲ್ಲಾ ಬಲವನ್ನು ಕಳ್ಕೊಳ್ಳುವಾಗ ವಾಕ್ಯ ಎಂಬುದು ನಿನ್ನಗೆ ಬಂದು ನಿನ್ನನ್ನು ತಟ್ಟಿ ಎದುರಿಸಿ ನಿನ್ನನ್ನು ಆಶೀರ್ವದಿಸಿ ಆ ವಾಕ್ಯದ ಮಹಿಮೆಯನ್ನು ಪ್ರಕಟಿಸುವುದು. ಹಲ್ಲೆಲೂಯಾ.